ರಾಷ್ಟ್ರ ರಾಜಕಾರಣದಲ್ಲಿ ಇವತ್ತು ಕ್ಷೇತ್ರ ಕುರುಕ್ಷೇತ್ರ ಶುರುವಾಗಿದೆ. 2029ರ ವೇಳೆಗೆ ಭಾರತದ ರಾಜಕೀಯ ಭೂಪಟವನ್ನೇ ಬದಲಾಯಿಸೋಕೆ ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ಮಹಿಳಾ ಮೀಸಲಾತಿ ಬಿಲ್ ಜೊತೆಗೆ ಲೋಕಸಭೆಯ ಈಗಿರುವ 543 ಸೀಟುಗಳ ಸಂಖ್ಯೆಯನ್ನ 850ಕ್ಕೆ ಏರಿಕೆ ಮಾಡುವ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಕೂಡ ಮಂಡಿಸಿದೆ. ಅತ್ತ ಎನ್ಡಿಎ ಮಹಿಳಾ ಮೀಸಲಾತಿ ಹೆಸರಲ್ಲಿ ದೊಡ್ಡ ದಾಳ ಉರುಳಿಸಿದ್ರೆ, ಇತ್ತ ವಿಪಕ್ಷಗಳು ಸಂವಿಧಾನ ಪ್ರಜಾಪ್ರಭುತ್ವ ಹೈಜಾಕ್ ಆಗ್ತಿದೆ ಅಂತ ಸಂಸತ್ತಿನಲ್ಲೇ ಸಿಡಿದಿವೆ. एक राष्ट्र के रूप में विचार करना हमारा दायित्व बना. ಮಹಿಳಾ ಮೀಸಲಾತಿ ಕ್ಷೇತ್ರ ಪುನರ್ವಿಂಗಡಣೆ ಮೋದಿ ಸರ್ಕಾರದ ಡಬಲ್ ದಾಳ. नारी शक्ति निर्णय से ज्यादा हमारी नीयत को देखेगी. कोई भी महिला आपको बता देगी कि बार बार बहकाने वाले पुरुषों को महिलाएं झट से पहचान लेती. ಎರಡು ಬಿಲ್ ಪ್ರತಿಪಕ್ಷಗಳ ಧರ್ಮ ಸಂಕಟದ ಬಗ್ಗೆ ಪ್ರಿಯಾಂಕಾ ಗಾಂಧಿ ಮಾತು. कि निर्णय प्रक्रिया किसी के साथ भी भेदभाव नहीं करेगी. बेचारे मोदी जी इतना बड़ा कदम उठाने वाले हैं और ये कर करके विपक्ष को धर्म संकट में डाल दो. ರಾಜ್ಯಗಳಿಗೆ ಅನ್ಯಾಯವಾಗಲ್ಲ, ಕ್ರೆಡಿಟ್ ನೀವೇ ಇಟ್ಕೊಳ್ಳಿ ಎಂದ ಪ್ರಧಾನಿ ಮೋದಿ. हमें क्रेडिट नहीं चाहिए. सबकी फोटो छपवाने के लिए क्रेडिट आप ले लो, चलो ले लो ना क्रेडिट. 2029 ಹಾಗೂ ಸದ್ಯ ನಡೆಯುತ್ತಿರೋ ಪಂಚರಾಜ್ಯಗಳ ಚುನಾವಣೆ ನಡುವೆಯೇ ಕೇಂದ್ರದ ಮೋದಿ ಸರ್ಕಾರ ಮಹಿಳಾ ಮೀಸಲಾತಿ ಬಿಲ್ ಅನ್ನೋ ಬ್ರಹ್ಮಾಸ್ತ್ರ ಝಳಪಿಸಿದೆ. ಸಂಸತ್ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಸೂದೆ ಇದಾಗಿದೆ. ಇದಕ್ಕಾಗಿ ಇಂದಿನಿಂದ 3 ದಿನಗಳ ಸಂಸತ್ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಇಂದು ಲೋಕಸಭೆ ಕಲಾಪ ಆರಂಭವಾಗುತ್ತಲೇ ಕೇಂದ್ರ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಗೃಹ ಸಚಿವ ಅಮಿತ್ ಶಾ ಒಟ್ಟು 3 ಮಸೂದೆಗಳನ್ನ ಮಂಡಿಸಿದ್ರು. संविधान 131वां संशोधन विधेयक 2026 को पूर्व स्थापित करने की अनुमति दी जाए. ಅದರಲ್ಲಿ ಮೊದಲನೆಯದ್ದು ಮಹಿಳಾ ಮೀಸಲಾತಿ ಬಿಲ್ ಆದರೆ, ಎರಡನೆಯದ್ದು ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಆಗಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗಿದೆ. ಈ 3 ಮಸೂದೆಗಳು ಒಂದಕ್ಕೊಂದು ಲಿಂಕ್ ಇವೆ. ಮಹಿಳಾ ಮೀಸಲಾತಿ ಬಿಲ್ ಸಂವಿಧಾನದ 131ನೇ ತಿದ್ದುಪಡಿ ಬಿಲ್ ಆಗಿದೆ. ಇದರ ಮುಖ್ಯ ಉದ್ದೇಶ ಲೋಕಸಭೆಯ ಒಟ್ಟು ಸೀಟುಗಳ ಸಂಖ್ಯೆಯನ್ನು 543ರಿಂದ 850ಕ್ಕೆ ಹೆಚ್ಚಿಸೋದು ಮತ್ತು ಮಹಿಳಾ ಮೀಸಲಾತಿಯನ್ನು 2029ರ ಚುನಾವಣೆಯ ವೇಳೆಗೆ ಜಾರಿಗೆ ತರುವುದಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ಜಾರಿಗೆ ಬರಬೇಕು ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು. ಅಲ್ಲದೆ ಕೇಂದ್ರಾಡಳಿತ ಪ್ರದೇಶದಲ್ಲಿರೋ ಕೆಲ ಕಾನೂನುಗಳು ಬದಲಾಗಬೇಕು. ಹೀಗಾಗಿ ಇಂದು ಲೋಕಸಭೆಯಲ್ಲಿ ಈ ಮಸೂದೆಗಳನ್ನು ಮಂಡಿಸಬೇಕಾ ಬೇಡವಾ ಅನ್ನೋ ಮತದಾನ ನಡೆಯಿತು. ಸದನದಲ್ಲಿ ಇಂದು 333 ಸದಸ್ಯರು ಹಾಜರಿದ್ದರು. ಬಿಲ್ ಮಂಡನೆ ಪರವಾಗಿ 207 ಸದಸ್ಯರು ಮತದಾನ ಮಾಡಿದರೆ, ಬಿಲ್ ಮಂಡನೆ ವಿರೋಧವಾಗಿ 126 ಸದಸ್ಯರು ಮತ ಚಲಾಯಿಸಿದರು. ಮಹಿಳಾ ಮೀಸಲಾತಿಗೆ ವಿಪಕ್ಷಗಳ ಬೆಂಬಲ, ಕ್ಷೇತ್ರ ಪುನರ್ವಿಂಗಡಣೆಗೆ ತೀವ್ರ ಕಿಡಿ. ಹೌದು, ಮಹಿಳಾ ಮೀಸಲಾತಿ ಬಿಲ್ಗೆ ವಿಪಕ್ಷಗಳು ಬೆಂಬಲ ನೀಡಿವೆ. ಆದರೆ ಕ್ಷೇತ್ರ ಪುನರ್ವಿಂಗಡಣೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ. ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ 2023ರಲ್ಲೇ ಪಾಸ್ ಆಗಿದ್ರು. ಮಹಿಳಾ ಮೀಸಲಾತಿ ಬಿಲ್ ಅನ್ನು 2024ರಲ್ಲಿ ಯಾಕೆ ಜಾರಿಗೆ ತರಲಿಲ್ಲ ಅಂತ ಪ್ರಶ್ನಿಸಿದ್ರು. ಅಷ್ಟೇ ಅಲ್ಲ, ಸಂವಿಧಾನ ನೀಡಿರುವ ರಕ್ಷಣೆಯನ್ನೇ ಹೈಜಾಕ್ ಮಾಡಲು ಕೇಂದ್ರ ಹೊರಟಿದೆ ಅಂತ ಕಿಡಿಕಾರಿದ್ರು. You know about the Indian people mindset. You are scared of 2029 election. Yeah. You want an escape route to cover up the 2029. That's why you bring the anti-constitutional bill. Therefore, I think the minister has to withdraw this bill, sir. ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಕೂಡ ಈ ಬಿಲ್ ತರಲು ಇಷ್ಟೊಂದು ತರಾತುರಿ ಯಾಕೆ ಅಂತ ಪ್ರಶ್ನಿಸಿದ್ರು. अखिलेश जी बोलते हैं जल्दीबाजी क्यों है आपको जल्दीबाजी क्यों है महिला विधेयक के पक्ष में हम. ಮಸೂದೆ ಮೇಲಿನ ಚರ್ಚೆಯಲ್ಲಿ ಭಾಗಿಯಾದ ಪ್ರಧಾನಿ ಮೋದಿ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟರು. ಈ ನಿರ್ಧಾರದಿಂದ ಯಾರಿಗೂ ಅನ್ಯಾಯ ಆಗೋಕ್ ಬಿಡೋದಿಲ್ಲ ಅಂದ್ರು. इस सदन में इस पवित्र जगह से कहना चाहता हूं, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, मैं आज एक जिम्मेवारी से कहना चाहता हूं
कि ये निर्णय प्रक्रिया किसी के साथ भी भेदभाव नहीं करेगी। ये निर्णय प्रक्रिया किसी के साथ अन्याय नहीं करेगी। ಇಷ್ಟೇ ಅಲ್ಲ, ಈ ಬಿಲ್ ಜಾರಿಗೆ ಬಂದ್ರೆ ಅದರ ಕ್ರೆಡಿಟ್ ನನಗೆ ಬೇಡ, ನೀವೇ ಇಟ್ಕೊಳ್ಳಿ ಅಂದ್ರು. और इसलिए हमें क्रेडिट नहीं चाहिए। जैसे ये पारित हो जाए, मैं कल एडवर्टाइजमेंट दे करके सबका धन्यवाद करने के लिए तैयार हूं, सबकी फोटो छपवाने के लिए तैयार हूं। क्रेडिट आप ले लो, चलो क्रेडिट की चिंता है क्या है जी, ले लो ना क्रेडिट। ಆದರೆ ಪ್ರಧಾನಿ ಮೋದಿ ಹೇಳಿಕೆಗೆ ತಿರುಗೇಟು ಕೊಟ್ಟ ಸಂಸದೆ ಪ್ರಿಯಾಂಕಾ ಗಾಂಧಿ ಪದೇ ಪದೇ ದಾರಿ ತಪ್ಪಿಸೋರನ್ನ ಮಹಿಳೆಯರು ಆರಾಮಾಗಿ ಕಂಡು ಹಿಡಿಯುತ್ತಾರೆ ಅಂದ್ರು. ಇಷ್ಟೇ ಅಲ್ಲ, ಮಹಿಳಾ ಮೀಸಲಾತಿ ಮಸೂದೆ ಪರವಾಗಿ ಕಾಂಗ್ರೆಸ್ ದೃಢವಾಗಿ ನಿಲ್ಲುತ್ತೆ ಅಂದ್ರು. जबकि ये कह रहे थे कि इन्हें इसका श्रेय नहीं चाहिए। कोई भी महिला आपको बता देगी कि बार बार बहकाने वाले पुरुषों को महिलाएं झट से पहचान लेती हैं। थोड़ी सावधानी बरत लीजिए, पकड़े जाएंगे। आज भी इसमें कोई शक नहीं होना चाहिए कि भारतीय राष्ट्रीय कांग्रेस महिला आरक्षण के पक्ष में डट कर खड़ी है और खड़ी रहेगी। ಈ ಮಧ್ಯೆ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಎರಡನ್ನೂ ಒಟ್ಟಿಗೆ ತರುವ ಮೂಲಕ ವಿಪಕ್ಷಗಳನ್ನು ಧರ್ಮ ಸಂಕಟದಲ್ಲಿ ಸಿಲುಕಿಸಿದ್ದೀರಿ ಅಂತಾನೂ ಹೇಳಿದ್ರು. ಕ್ಷೇತ್ರ ಪುನರ್ವಿಂಗಡಣೆಯಂತ ಕೆಲಸದಿಂದ ಪ್ರಜಾಪ್ರಭುತ್ವ ನಾಶ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದ್ರು. बेचारे मोदी जी इतना बड़ा कदम उठाने वाले हैं, सबको इनका साथ देना चाहिए राजनीति से ऊपर उठकर, और ये कर करके विपक्ष को धर्म संकट में डाल दो। एक तरफ महिला आरक्षण और दूसरी तरफ आपको काट पीट करने की, पूरे ढांचे को बदलने की स्वतंत्रता, ओबीसी वर्ग को नकारने की स्वतंत्रता। ಪ್ರಿಯಾಂಕಾ ಮಾತಿಗೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಅಮಿತ್ ಶಾ ಪ್ರಜಾಪ್ರಭುತ್ವವನ್ನ ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಅಂದ್ರು. किसी की भी ताकत नहीं है इस देश से लोकतंत्र को खत्म करने की। जिन्होंने प्रयास किए हैं इमरजेंसी के वक्त, जनता ने उनको खत्म कर दिया था, लोकतंत्र को कुछ नहीं हुआ। ಹೀಗೆ ಮಾತಿನ ಯುದ್ಧದ ಬಳಿಕ ಬಿಲ್ ಮಂಡನೆಗೆ ಅವಕಾಶ ಸಿಕ್ಕಿದೆ. ಅಂದ್ರೆ 18 ಗಂಟೆಗಳ ಕಾಲ ಚರ್ಚೆ ನಡೆಯಲಿದೆ. ಲೋಕಸಭೆಯಲ್ಲಿ ನಾಳೆ 4 ಗಂಟೆಗೆ ಮಸೂದೆ ವೋಟಿಂಗ್ ನಡೆಯಲಿದ್ದು, ನಾಳೆ ಬಿಲ್ ಭವಿಷ್ಯ ಹೊರಬೀಳಲಿದೆ. ಹರೀಶ್, ಟಿವಿ9 ಬೆಂಗಳೂರು.